ನನಗೆ ಸುಬ್ಬಿಗಳು, ನಿಮ್ಮೆಲ್ಲರಿಗೆ ಸುಬ್ಬಿಗಳು. ಚೆನ್ನಾಗಿದ್ದೀರಪ್ಪ? ಆದಿಕಾಂಡವು 30ನೇ ಅಧ್ಯಾಯ 1ನೇ ವಚನ. ರಾಹೇಲಳು ತಾನು ಮಕ್ಕಳನ್ನು ಇರದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಯಾಕೋಬನಿಗೆ, ನನಗೆ ಮಕ್ಕಳು ಕೊಡಲಿದ್ದರೆ ನಾನು ಸಾಯುವೆನು ಅಂತಂದು ಹೇಳಿದಳು. ನೋಡ್ರಿ, ರಾಹೇಲಳಿಗೆ ಮಕ್ಕಳಿಲ್ಲ. ಮಕ್ಕಳು ತನ್ನ ಅಕ್ಕಗೆ ಲೇಯಾಳಿಗೆ ಮಕ್ಕಳು 5-6 ಜನ ಹುಟ್ಟಿದರು. ಆದರೆ ರಾಹೇಲಳಿಗೆ ಮಕ್ಕಳಿಲ್ಲ. ಅವಳು ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು, ಗಂಡನ ಮೇಲೆ ಜಗಳ ಮಾಡಿದರೆ ಏನು ಬರುತ್ತೇನೆ ಹೇಳ್ರಿ. ಈಗ ಯಾಕೋಬನು ಏನು ಅನ್ನುತ್ತಾನೆಂದರೆ, ಅವನು ಆಕೆಯ ಮೇಲೆ ಕೋಪಗೊಂಡು, ದೇವರು ನಿನಗೆ ಮಕ್ಕಳು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದ ಆದೀತೆ ಅಂದನು. ಈಗ ಒಂದು ಫಿಕ್ಸ್ ಆಗಿಬಿಟ್ಟಿದ್ದಾನೆ ಯಾಕೋಬನಲ್ಲಿ ಸಾಮರ್ಥ್ಯವಿದೆ. ಯಾಕೋಬನಿಗೆ ಶಕ್ತಿ ಕೊಟ್ಟಿದ್ದಾನೆ ದೇವರು. ಯಾಕೋಬನನ್ನು ಪ್ರೀತಿಸಿದ್ದಾನೆ ದೇವರು. ಯಾಕೋಬಿಗೆ ಪ್ರಾರ್ಥನೆ ಅನ್ನೋದು ಇಲ್ಲ, ಆತ್ಮಸಿದ್ಧಿ ಅನ್ನೋದು ಇಲ್ಲ. ಆತ್ಮದಿಂದ ಬಹು ಬೇಸರಗೊಂಡಿದ್ದಾನೆ. ಶರೀರ ಕಾರ್ಯವನ್ನೇ ನಡೆಸ್ತಾ ಇದ್ದಾನೆ. ನಾನು ಹೇಗೆ ಮಕ್ಕಳನ್ನು ಕೊಡಲಿ? ದೇವರೇ ಕೊಡ್ತಾನೆ. ಗರ್ಭಫಲವು ಯೆಹೋವನ ಬಹುಮಾನ. ಯೆಹೋವ ಕೊಡುವ ಬಹುಮಾನವೇನೆಂದರೆ ಗರ್ಭಫಲವು. ಈಗ ಬೇಡ್ಕೊಳ್ಬೇಕಲ್ಲ, ಪ್ರಾರ್ಥನೆ ಮಾಡಬೇಕಲ್ಲ. ಪ್ರಾರ್ಥನೆ ಮಾಡಿದರೆ ಎಲ್ಲರಿಗೂ ಎಲ್ಲವೂ ಸಿಗುತ್ತೆ, ನನಗೆ ಯಾಕೆ ಸಿಗಲ್ಲ? ಆಶೆ ಇಡಬೇಕು, ನಿರೀಕ್ಷಣೆ ಇರಬೇಕು, ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಯಿಂದ ಬಲಗೊಳ್ಬೇಕು, ಪ್ರಾರ್ಥನೆಯಿಂದ ಸಿದ್ಧಿಗೆ ಬರಬೇಕು. ಈಗ ಯೆಶಾಯ ಪ್ರವಾದಿ ಏನು ಹೇಳ್ತಾ ಇದ್ದಾನೆ? ನೀನು ಅಗ್ನಿಯಲ್ಲಿ ಹೋದರೂ ನಿನಗೆ ಶುಭವಾಗುತ್ತೆ, ನೀರಿನಲ್ಲಿ ಹೋದರೂ ನಿನಗೆ ಶುಭವಾಗುತ್ತೆ. ಶದ್ರಕ್ಕು ಮೆಷಕ್ಕು ಅಬಿದ್ಯ ಏನು ಮಾಡಿದರೆ ಅಗ್ನಿಯಲ್ಲಿ ಹೋಗಿದ್ದಾರಲ್ಲ, ಅವರು ವಿಜಯಗೊಂಡಿದ್ದಾರಲ್ಲ. ಸಿಂಹಗಳು ದಾನಿಯಲ್ಲಿ ಹೋಗಿದ್ದಾರಲ್ಲ, ಅವರು ವಿಜಯಗೊಂಡಿದ್ದಾರಲ್ಲ. ನೀರಿನಗೊಂಡ ಹೋಗಿದ್ದಾರಲ್ಲ ಇಸ್ರಾಯೇಲ್ ಪ್ರಜೆಗಳು, ಮೋಶೆ ಕರ್ಕೊಂಡು ಹೋಗಿದ್ದಾನಲ್ಲ. ಎಲ್ಲ ಯಾಕೆ ಹೇಳ್ತಾನಂದರೆ, ಯಾಕೋಬನ ಹತ್ರ ಶಕ್ತಿ ಇದೆ. ಪ್ರವಾದಿ ಹೇಳ್ತಾ ಇದ್ದಾನೆ, ನೀನು ನನ್ನ ಮಗನು, ನೀನು ನನ್ನ ಸೊತ್ತು, ನಾನು ನಿನ್ನನ್ನು ಏರ್ಪಡಿಸ್ಕೊಂಡಿದ್ದೇನೆ, ನಾನು ನಿನ್ನನ್ನು ನಿಮ್ಮೈಸ್ಕೊಂಡಿದ್ದೇನೆ. ಆದರೆ ಏನು ಹೇಳ್ತಾ ಇದ್ದಾನೆ ನೋಡ್ರಿ, ಜ್ಞಾನವಿಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸಿಲ್ಲ. ಪ್ರಾರ್ಥನೆ ಮಾಡೋದು ಅಪ್ಪ ಹೇಳ್ಕೊಟ್ಟಿದ್ದಾನೆ. ಇಸಾಕು ಅವ್ರ ಮನೆ ಮುರಿದು ಹೋಗ್ಬಿಟ್ಟಿದೆ. ಮೋಸ ಮಾಡಿ ಆಶೀರ್ವಾದ ತಗೊಂಡು ಆ ಅಮ್ಮ ಹೇಳಿದಂಗೆ ಬಂದುಬಿಟ್ಟಿದ್ದಾನಲ್ಲ. ಈಗ ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಗೋಜಾಡ್ತಾ ಇಲ್ಲ. ಪ್ರಾರ್ಥನೆಯಿಂದ ಅಭಿವೃದ್ಧಿ ಸಿಗುತ್ತೆ ಅಂತ ಮನಸ್ಸೇ ಇಲ್ಲ, ಅದರ ಆಲೋಚನೆ ಕೂಡ ಇಲ್ಲ. ಲೇಯಾಳು ಮಕ್ಕಳು ಎತ್ತಿದಳು, ಲೇಯಾಳಿಗೆ ಮಕ್ಕಳು ಹುಟ್ಟಿದರು. ಆದರೆ ರಾಹೇಲಳಿಗೆ ಗರ್ಭಫಲವಿಲ್ಲ. ಅವಮಾನ, ನಿಂದೆ, ಎಷ್ಟು ವೇದನೆ ನೋಡ್ರಿ. ಯಾರ್ದಾರ ಮನೆಗೆ ಹೋದರೆ, ನಿನಗೇನಾದರೂ ವಿಶೇಷ ವಿಶೇಷ ಆಯ್ತಾ? ಇನ್ನೂ ಇಲ್ವಾ? ಅವ್ರು ನೋಡ್ರಿ, ಅವ್ರೇನೋ ಮ್ಯಾಗಿಂದ ಇಳಿದು ಬಂದಂಗೆ. ಅವಮಾನಗಳು ಭಾಳ ಇರ್ತವೆ. ಸಿಟ್ಟು ಗಂಡನ ಮೇಲೆ, ನಾನು ಸಾಯ್ತೀನಿ. ಸತ್ತು ಏನು ಮಾಡ್ತೀಯ? ದೇವರಿದ್ದಾನೆ, ದೇವರಿಗೆ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡಿದ ಪ್ರಕಾರ ಕೊಟ್ಟಾನಪ್ಪ. ಯೇಸಪ್ಪನನ್ನು ಕೊಟ್ಟಾನ. ಎಲ್ಲ 12 ಗೋತ್ರದಲ್ಲಿ ಫಸ್ಟ್ ನಂಬರ್ 1 ಗೋತ್ರದಲ್ಲಿ ಏನು ಕೊಟ್ಟಿದ್ದಾನೆ? ಯೇಸಪ್ಪನನ್ನು ಕೊಟ್ಟಿದ್ದಾನೆ. ಐಗುಪ್ತಿನಲ್ಲಿ ಪ್ರಧಾನಮಂತ್ರಿ ಮಾಡಿದ್ದಾನೆ. ಎಷ್ಟೋ ಶ್ರಮಗಳನ್ನು ಅನುಭವಿಸಿದ ನಂತರ ಯೇಸಪ್ಪನು ಹುಟ್ಟಿದ್ದಾನೆ. ಯೇಸಪ್ಪು ನಮಗೆ ಎಲ್ಲರಿಗೂ ಗೊತ್ತು ಎಷ್ಟು ಶ್ರಮೆಗಳು, ಪಾಪವನ್ನು ಜಯಿಸಿದ್ದಾನೆ.
ಪೊತೆಫರನ ಹೆಂಡತಿ ಎಷ್ಟು ಶೋಧಿಸ್ತಾ ಇದ್ದಳು, ಎಷ್ಟು ಶೋಧನೆಯಿಂದ ಉಂಡ ಹೋಗಿದ್ದಾನೆ. ಕಣ್ಣೆತ್ತಿ ನೋಡುವುದಕ್ಕೆ ಕೂಡ ಮನಸ್ಸಿಲ್ಲದೆ ನನ್ನ ಯಜಮಾನನಿಗೆ ನಾನು ಮೋಸ ಮಾಡ್ತೀನೋ, ನನ್ನ ಯಜಮಾನ ಆಸ್ತಿ ನನ್ನ ಮೇಲಿಟ್ಟಿದ್ದಾನೆ, ನಾನು ಆ ಯಜಮಾನನನ್ನು ಮೋಸ ಮಾಡ್ತೀನೋ ಅಂತಂದು ಎಷ್ಟು ಹುಡುಗ ಎಷ್ಟು ಕ್ಯಾರಿಟಿ ಇದೆ ನೋಡ್ರಿ, ಎಷ್ಟು ಪಾಪಕ್ಕೆ ಎಷ್ಟು ದೂರವಾಗಿದೆ ನೋಡ್ರಿ. ಅಂಥವೆಲ್ಲ ನೋಡಿದಾಗ ಜೈಲಿಗೆ ಹೋಗ್ಬೇಕಾಯ್ತು. ಜೈಲಿನಲ್ಲಿ 2 ವರ್ಷ ಇರಬೇಕಾಯ್ತು. ಜೈಲಿನಲ್ಲಿ ಎಲ್ಲರಿಗೆ ಒಳ್ಳೆಯವರಾಗಿ ಮಾಡಿದ್ದಾನೆ. ಕೆಟ್ಟವರು, ಕರಡುಗಟ್ಟವರು ಎಲ್ಲರಿಗೆ ಒಳ್ಳೆಯದನ್ನು ಹಂಚಿಕೊಟ್ಟಿದ್ದಾನೆ. ಈಗ ಪ್ರಧಾನಮಂತ್ರಿ ಆಗಿದ್ದಾನೆ. ಇದೆಲ್ಲ ಯಾಕೋಬನಲ್ಲಿ ಶಕ್ತಿ ಇದೆ. ಯಾಕೋಬನಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸಿಲ್ಲ. ಪ್ರಾರ್ಥನೆ ಮಾಡಿದರೆ ನನಗೆ ಸಿಗುತ್ತಾ ಅಂತ ಆಲೋಚನೆಯೇ ಇಲ್ಲ. ಪ್ರವಾದಿ ಏನು ಹೇಳ್ತಾ ಇದ್ದಾನೆ, ಯೆಶಾಯ ಪ್ರವಾದಿ, ನಿನ್ನಲ್ಲಿ ಅದ್ಭುತಗಳು ಸೃಷ್ಟಿಸ್ತೀನಿ, ನೀನು ನನ್ನ ಸೊತ್ತು, ನಾನು ನೇಮಕ ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ನೇಮಕವನ್ನು ಮಾಡಿಕೊಂಡ ಕರ್ತನು. ಆದರೆ ರಾಹೇಳಲು ಸಿದ್ಧಿಗೆ ಬಂದಳು, ಮಗನು ಕೊಟ್ಟಳು, ಮಗನ ಎತ್ತಿದಳು, ಬೆನ್ನಿಮೇನು ಎತ್ತಿದಳು, ಸತ್ತೋದ್ಲು. ಆದರೆ ಯಾಕೋಬನು ಮುದುಮೆ ವಯಸ್ಸುವರೆಗೂ ಬಂದು ಬೆಳೆಸ್ಕೊಂಡ. ಏಸೇಪನು ಬೆಳೆಸ್ಕೊಂಡ. ಐಗುಪ್ತನ ಕರ್ಕೊಂಡು ಹೋಗದ. ಮಹಾರಾಜರೇ, ಮಹಾಮಂತ್ರಿ, ಪ್ರಧಾನಮಂತ್ರಿ ಆಗಿದ್ದಾನೆ. ಸಿಂಹಾಸನದ ತಳಗೆ ಒಂದು ಸೀಟ್ ಇದ್ದರೆ ಆಯ್ತಂದರೆ ಅದು ಯೋಸೇಫಂದೇ. ಮಕ್ಕಳಿಲ್ಲ ಅಂತ ಗೋಜಾಡಿದ್ದು ರಾಹೇಳಲು ಒಳ್ಳೆ ಮಕ್ಕಳು ಎತ್ತಿದ್ದಾಳೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇಂದಿನ ದಿವಸ ನಾವು ಪ್ರಾರ್ಥನೆ ಮೇಲೆ ಆಧಾರ ಪಡೋಣ. ದೇವರು ನಮಗೆ ನಂಬಿಕೆಯನ್ನು ಕೊಟ್ಟರೆ ಎಲ್ಲರೂ ಪ್ರಾರ್ಥನೆ ಮಾಡ್ತೀರಾ. ದೇವರೇನಿಗೆ ಸ್ತೋತ್ರ 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 ಸ್ತೋತ್ರ. ನಮ್ಮಲ್ಲಿ ಪ್ರಾರ್ಥನೆ ಮಾಡೋ ನಂಬಿಕೆ ಕೊಡಪ್ಪ. ನಮ್ಮ ಹೃದಯಗಳು ತೆರೆಯಪ್ಪ, ನಮ್ಮ ಕಣ್ಣುಗಳು ತೆರೆಯಪ್ಪ, ನಮಗೆ ಉಲ್ಲಾಸ ವಸ್ತ್ರವನ್ನು ಧರಿಸಪ್ಪ. ನಿನಗೆ ಸ್ತೋತ್ರ 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 ಸ್ತೋತ್ರ. ನೀತಿಯಿಂದ ನಡೆಸಪ್ಪ. ಅಪ್ಪಾ ನಿನಗೆ ಸ್ತೋತ್ರ. ನಂಬಿಕೆ ಕೊಡಪ್ಪ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ